ದೊರನಹಳ್ಳಿಯಲ್ಲಿ ಅಕ್ರಮ ಮರಳು ದಂಧೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದೊರನಹಳ್ಳಿಯ ಭ್ರಷ್ಟ ಆರ್ಐ ಮತ್ತು ವಿಐಗಳ ಅಮಾನತು ಆಗಿಬಿಟ್ಟಿದೆ. ಈ ಬಗ್ಗೆ ವರದಿ ಬಂದಿತ್ತು. ಏನಲ್ಲಿ ಒಂದು ಅಕ್ರಮ ಮರಳು ದಂಧೆ ನಡೀತಾ ಇತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ದೊರನಹಳ್ಳಿಯ ಭ್ರಷ್ಟ ಆರ್ಐ ಮತ್ತು ವಿಎ ಅಮಾನತು ಆಗಿಬಿಟ್ಟಿದೆ. ಈ ಬಗ್ಗೆ ವರದಿಯನ್ನು ಬಿತ್ತರಿಸಿತ್ತು ನಮ್ಮ ಫ್ರೀಡಮ್ ಟಿವಿ. ಇಂತಹ ಅನೇಕ ಸುದ್ದಿಗಳನ್ನು ಕೊಡ್ತಾ ಇತ್ತೆ. ಫ್ರೀಡಮ್ ಟಿವಿ ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಸಸ್ಪೆಂಡ್ ಆಗಿಬಿಟ್ಟಿದ್ದಾರೆ. ಕಂದಾಯ ನಿರೀಕ್ಷಕ ಮಹೇಂದ್ರ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ದೇವೇಂದ್ರ ಸಸ್ಪೆಂಡ್ ಆಗಿರುವಂಥದ್ದು. ಅಮಾನತು ಮಾಡಿ ಯಾದಗಿರಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಫ್ರೀಡಮ್ ಟಿವಿಗೆ ಶಹಾಪುರ ತಹಶೀಲ್ದಾರ್ ಸಿದ್ದಾರೂಢ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈ ಬಗ್ಗೆ ಕಂದಾಯ ನಿರೀಕ್ಷಕ ಮಹೇಂದ್ರ ಭ್ರಷ್ಟದ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಭ್ರಷ್ಟಾಚಾರದ ಆಡಿಯೋ ವೈರಲ್ ಆದಂಥ ಬೆನ್ನಲ್ಲೇ ಭ್ರಷ್ಟ ಅಧಿಕಾರಿಗಳ ಅಮಾನತಿಗೆ ಆದೇಶವನ್ನು ಕೊಟ್ಟುಬಿಟ್ಟಿದ್ದಾರೆ ಅಲ್ಲಿನ ಡಿಸಿ. ದೊರನಹಳ್ಳಿಯಲ್ಲಿ ಅಕ್ರಮ ಒಂದು ಮರಳು ದಂಧೆ ನಡೀತಾ ಇತ್ತು. ಆ ದಂಧೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಫ್ರೀಡಮ್ ಟಿವಿ ಒಂದು ವಿಶೇಷ ಸುದ್ದಿಯನ್ನು ವರದಿ ಮಾಡಿತ್ತು. ವಿಶೇಷವಾಗಿ ಲಂಚ ಪಡೆದುಕೊಂಡಿದ್ದ ಏನು ಲಂಚವನ್ನು ತಗೊಂಡುಕೊಂಡಿದ್ದ ಒಂದು ಆಡಿಯೋ ಏನಿತ್ತು, ಅದು ಒಂದು ಸಂಕ್ಷಿಪ್ತ ವಿವರಣೆ ಒಂದು ರೀತಿಯಲ್ಲಿ ನಮ್ಮ ಫ್ರೀಡಮ್ ಟಿವಿ ಸುದ್ದಿಯನ್ನು ಮಾಡಿತ್ತು. ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಯಿತು ಅಂದರೆ, ಅದರಿಂದ ಇವತ್ತು ಇಬ್ಬರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಇದು ಫ್ರೀಡಮ್ ಟಿವಿಯ ಒಂದು ಬಿಗ್ ಇಂಪ್ಯಾಕ್ಟ್ ಇದು. ಯಾಕಂದ್ರೆ ವಿಷಯ ಗೊತ್ತಾದ ಬೆನ್ನಲ್ಲೇ ಅಧಿಕಾರಿಗಳು ಸ್ಪಂದನೆ ಮಾಡಿದ್ದಾರೆ. ಫ್ರೀಡಮ್ ಟಿವಿಯ ಒಂದು ವರದಿಗೆ ಸ್ಪಂದಿಸಿದ್ದಾರೆ. ಈ ರೀತಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಕಂದಾಯ ನಿರೀಕ್ಷಕ ಮಹೇಂದ್ರ, ಗ್ರಾಮ ಲೆಕ್ಕಾಧಿಕಾರಿ ದೇವೇಂದ್ರ ಇಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿರುವಂಥದ್ದು. ಈ ಇಬ್ಬರು ಇಂದ್ರಗಳು ಏನಿದ್ದಾರೆ, ಸಾಕಷ್ಟು ಈ ಮರಳು ದಂಧೆಯಲ್ಲಿ ತೊಡಗಿಕೊಂಡಿದ್ರು. ಕೇಳಿ ಬಂದಿತ್ತು ಇವರ ಹೆಸರುಗಳು. ಈ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ, ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ, ಲಂಚವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಆಡಿಯೋಗಳು ಸಾಕಷ್ಟು ವೈರಲ್ ಆಗಿತ್ತು. ಆದ್ದರಿಂದ ಯಾದಗಿರಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿ ಇವರನ್ನು ಸಸ್ಪೆಂಡ್ ಮಾಡಿ ತೆಗೆದುಹಾಕಿ, ಇಂಥ ಭ್ರಷ್ಟಾಧಿಕಾರಿಗಳು ನಮಗೆ ಬೇಡ ಅನ್ನೋ ರೀತಿಯಲ್ಲಿ ಸ್ಪಂದನೆಯನ್ನು ಮಾಡಿರುವಂಥದ್ದು. ಇದು ಫ್ರೀಡಮ್ ಟಿವಿಯ ವರದಿಗೆ ಸಿಕ್ಕಂತಹ ಒಂದು ಉತ್ತಮ ರೆಸ್ಪಾನ್ಸ್ ಅಂತಾನೆ ಹೇಳ್ಬೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.